ರೈಟ್, ಸಂಪರ್ಕದಲ್ಲಿರಿ ಹನುಮಂತು. ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನೆನೆಯಷ್ಟೇ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿಗಳ ನಡುವೆ ಮಾತುಕತೆ, ಇವತ್ತು ಎಸ್ಐಟಿ ರಚನೆ. ಸರ್ಕಾರ ಸ್ವಲ್ಪ ಲೇಟ್ ಆಗಿ ಆದರೂ ಕೂಡ ಎಸ್ಐಟಿ ರಚನೆಯ ನಿರ್ಧಾರಕ್ಕೆ ಬಂದಿದೆ ಅನ್ನೋ ಸಮಾಧಾನ ಹೋರಾಟಗಾರರಿಗೆ. ಸ್ಮಿತಾ, ಬೆಳಗ್ಗೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಅಸಹಜ ಸಾವುಗಳು, ಹಾಗೆಯೇ ಅಲ್ಲಿನ ಆಗಿರ್ತಕ್ಕಂಥ ಅತ್ಯಾಚಾರಗಳು, ಹಾಗೆ ಹತ್ಯೆಗಳು, ಸಾಕಷ್ಟು ಅನುಮಾನಾಸ್ಪದ ಶವಗಳು, ಹಾಗೆಯೇ ನೂರಾರು ಶವಗಳನ್ನು ಹೂತು ಹಾಕಿರ್ತಕ್ಕಂಥ ಸಂಬಂಧಪಟ್ಟಂತೆ ಏನು ಒಂದಷ್ಟು ಹೇಳಿಕೆಗಳು ಓಡಾಡ್ತಾ ಇತ್ತು. ಈ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು. ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿಯ ಮುಜುಗರ ಮತ್ತು ಕಸಿವಿಸಿ ಉಂಟಾಗಿತ್ತು. ಯಾಕೆಂತಂದರೆ ಕೇವಲ ಪ್ರಗತಿಪರ ಹೋರಾಟಗಾರರ ಬುದ್ಧಿಜೀವಿಗಳು ಅಷ್ಟೇ ಅಲ್ಲ, ಸ್ವಪಕ್ಷದ ಶಾಸಕರು, ಸ್ವಪಕ್ಷದವರನ್ನೇ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ರು. SIT ತನಿಖೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಏನೋ ಅನುಮಾನಗಳು ಮೂಡ್ತಾ ಇದೆ ಸರ್ಕಾರದ ಮೇಲೆ. ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ಈ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ಕೆಲವರ ರಕ್ಷಣೆಗೆ ಮುಂದಾಗಿದೆ ಅಂತಕ್ಕಂತಹ ಒಂದಷ್ಟು ಆರೋಪಗಳು ಕೂಡ ಬರ್ತಾ ಇದೆ. ಸೊ ಹೀಗಾಗಿ ದಯವಿಟ್ಟು ಸರ್ಕಾರ SIT ರಚನೆ ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹಗಳು ಕೇಳಿಬಂದಿತ್ತು. ಈ ನಿಟ್ಟಿನಲ್ಲಿ ವಕೀಲರ ತಂಡ ಕೂಡ ಭೇಟಿಯಾಗಿತ್ತು, ಹಾಗೆ ಪ್ರಗತಿಪರರು ಭೇಟಿಯಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದರು. ಸೊ ಈ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಬ್ಬರು ಕೂಡ ಸಮಾಲೋಚನೆಯನ್ನು ಮಾಡಿದರು. ಈ ಸಮಾಲೋಚನೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸುದ್ದಿ, ಪಿನ್ ಟು ಪಿನ್ ಮಾಹಿತಿ, ಇಬ್ಬರು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಇಬ್ಬರ ನಡುವಿನ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬೆಳಗ್ಗೆ ಅಷ್ಟೇ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಸ್ಮಿತಾ, ಈ ಸಂಬಂಧಪಟ್ಟಂತೆ ಇದರ ಮಹತ್ತರ ಬೆಳವಣಿಗೆ ಕೂಡ ಈಗ ಆಗಿರ್ತಕ್ಕಂಥದ್ದು. ಈಗ SIT ರಚನೆಯನ್ನು ನೇಮಕ ಮಾಡಿದ್ದಾರೆ. SIT ರಚನೆಯಲ್ಲಿ ಪ್ರಮುಖವಾಗಿ 4 ಹಿರಿಯ IPS ಅಧಿಕಾರಿಗಳನ್ನು ನೀಡಿರ್ತಕ್ಕಂಥದ್ದು. ಜೊತೆಗೆ ನೋಡಿ, ಇಲ್ಲಿ ಒಂದು ವಿಚಾರವನ್ನು ಆದೇಶದಲ್ಲಿ ಹೇಳಿದ್ದಾರೆ. SIT ರಚನೆ ಮಾಡಿ ಆದೇಶದ ಕಾಪಿನಲ್ಲಿ 20 ವರ್ಷಗಳ ಹಿಂದಿನಿಂದ ಆಗಿರ್ತಕ್ಕಂತಹ 20 ವರ್ಷಗಳಿಂದ ಇಂದಿನವರೆಗೂ ಕೂಡ ಆಗಿರ್ತಕ್ಕಂತಹ ಯಾವೆಲ್ಲ ಅತ್ಯಾಚಾರಗಳಾಗಿದೆ, ಯಾವೆಲ್ಲ ಹತ್ಯೆಗಳಾಗಿದೆ, ಯಾವೆಲ್ಲ ಅನುಮಾನಾಸ್ಪದ ಸಾವುಗಳಾಗಿದೆ, ಅನುಮಾನಾಸ್ಪದ ಶವಗಳು ಸಿಕ್ಕಿದಾವೆ, ನದಿ ದಂಡೆಯಲ್ಲಿ, ಫಾರೆಸ್ಟ್ಗಳಲ್ಲಿ, ಕಾಡುಗಳಲ್ಲಿ ಊತಾಕಿರ್ತಕ್ಕಂಥದ್ದು, ಮತ್ತು ಈಗ ಒಬ್ಬ ವ್ಯಕ್ತಿ ಏನು ಶರಣಾಗಿ ಅಸ್ಥಿಪಂಜರದ ಸಮೇತ ಶರಣಾಗಿರ್ತಕ್ಕಂಥದ್ದು, ಮತ್ತು ತಲೆಬುರುಡೆಗಳು ಸಿಕ್ಕಿದೆ ಅಂತಕ್ಕಂಥದ್ದು, ಇವೆಲ್ಲವೂ ಏನಿದೆ ಇಲ್ಲಿಯವರೆಗೂ ಕೂಡ ಎಷ್ಟೆಲ್ಲ ಕೂಡ ಕೇಸ್ಗಳು ಆಗಿದೆ ಧರ್ಮಸ್ಥಳ ಸುತ್ತಮುತ್ತಲಿನ ಠಾಣೆಗಳಲ್ಲಿ, ಠಾಣೆ ವ್ಯಾಪ್ತಿಯಲ್ಲಿ, ಈ ಸಂಬಂಧಪಟ್ಟ ಎಲ್ಲವನ್ನೂ ಕೂಡ ಸಮಗ್ರ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ 4 ಹಿರಿಯ IPS ಅಧಿಕಾರಿಗಳ ನೇತೃತ್ವದಲ್ಲಿ ಈಗ SIT ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ನೋಡಿ ಸ್ಮಿತಾ, ಇವತ್ತು ಹಿಂದಿನಿಂದನೂ ಕೂಡ ಅಂದರೆ SIT ರಚನೆ ಆದ ಮೇಲೆ ಕೂಡ ಇನ್ನೂ ಯಾವಾಗ ಸಾಕಷ್ಟು ಕೇಸ್ಗಳು ದಾಖಲಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ನೋಡಿ, ಈವರೆಗೂ ಕೂಡ ಅನೇಕ ಪ್ರಕರಣಗಳಲ್ಲಿ ಕೇಸ್ಗಳೇ ದಾಖಲಾಗಿರಲಿಲ್ಲ ಅಂತಕ್ಕಂಥದ್ದು ಕೂಡ ಬಹಳ ಬಹಳ ಆಶ್ಚರ್ಯ ಮೂಡಿಸುವಂಥದ್ದು, ಅಷ್ಟೇ ಅನುಮಾನವನ್ನು ಕೂಡ ಮೂಡಿಸತಕ್ಕಂಥದ್ದು. ನೋಡಿ, ಆ ಠಾಣೆಯಲ್ಲಿ, ಧರ್ಮಸ್ಥಳ ಠಾಣೆಯಲ್ಲಿ ಕೇವಲ ಒಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪ್ರಕರಣ ಆಗ್ತಾ ಇತ್ತು, ಪ್ರಕರಣದ ತನಿಖೆ ಆಗ್ತಾ ಇತ್ತು. ಆದರೆ ಒಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅಷ್ಟು ದೊಡ್ಡ ದೊಡ್ಡ ಸಾಮ್ರಾಜ್ಯ ಏನಿತ್ತು ಧರ್ಮಸ್ಥಳ, ಅದರ ಬಗ್ಗೆ ಅಲ್ಲಿ ತನಿಖೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು. ಯಾಕೆಂದ್ರೆ ಇಡೀ ರಾಜ್ಯದ ಪ್ರಬಲ ರಾಜಕಾರಣಿಗಳಿರ್ಬೋದು, ಇಡೀ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಪ್ರಬಲ ರಾಜಕಾರಣಿಗಳನ್ನು ಕಪಿಮುಷ್ಟಿಯಲ್ಲಿ ಇದ್ದಂತಹ ಒಂದು ಧರ್ಮಸ್ಥಳ ಅಂತಕ್ಕಂತಹ ಒಂದು ಏನಿದೆ ಕೇಂದ್ರ, ಅಲ್ಲಿ ಸಾಕಷ್ಟು ಅನುಮಾನಾಸ್ಪದವಾಗಿ ಕೂಡ ಆಗ್ತಾ ಇತ್ತು. ಯಾಕೆಂತಂದ್ರೆ ಎಂತಹ ಸಂದರ್ಭದಲ್ಲಿ ಬಂದರೂ ಕೂಡ ಜಯಿಸಿಕೊಳ್ಳುವಂತಹ ಸಾಮರ್ಥ್ಯ ಆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಕೆಲ ಪ್ರಭಾವಿಗಳ ಕೈಯಲ್ಲಿತ್ತು. ಸೊ ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಧರ್ಮಸ್ಥಳ ಶವಾಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ತಂಡ ರಚನೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನೂರಾರು ಶವಗಳನ್ನ ಹೂತಿಟ್ಟಿರೋದಾಗಿ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಅನಾಮಧೇಯ ವ್ಯಕ್ತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ತಂಡ ರಚನೆಯಾಗಿದ್ದು ತನಿಖೆಯನ್ನ ಮಾಡುವವರಿದ್ದಾರೆ SIT ತಂಡದ ಅಧಿಕಾರಿಗಳು. ಅದರಲ್ಲೂ ಅನೇಕ ಪ್ರಗತಿಪರರು, ಹೋರಾಟಗಾರರು ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲೇನೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯ ಸರ್ಕಾರ ಅವರ ನೇತೃತ್ವದಲ್ಲೇನೆ ತನಿಖಾ ತಂಡವನ್ನ ರಚನೆ ಮಾಡಿ ಇದೀಗ ಆದೇಶವನ್ನ ಹೊರಡಿಸಿದೆ. ಶವಾಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಸದ್ಯಕ್ಕೆ ಈ ಹೋರಾಟಗಾರರು ಹಾಗೆ ವಕೀಲರು ಏನು ಆಗ್ರಹಿಸಿದ್ರು ಆ ಆಗ್ರಹಕ್ಕೆ, ಹಾಗೆ ಮಹಿಳಾ ಆಯೋಗ ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು
ಆಗ್ರಹಿಸಿತ್ತು. ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ಆ ಎಲ್ಲ ಆಗ್ರಹಕ್ಕೆ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ. ಪಾರದರ್ಶಕ ತನಿಖೆ ಆಗಬೇಕು, ಯಾವುದೇ ರೀತಿಯ ಒತ್ತಡಗಳಿಗೆ ಮಣಿಬಾರದು ಅನ್ನೋ ನಿರೀಕ್ಷೆ ಕೂಡ ಸಹಜವಾಗಿ SIT ತಂಡದ ಮೇಲಿದೆ. ಯಾಕೆಂದ್ರೆ ಇಡೀ ರಾಜ್ಯದ ಪ್ರಬಲ ರಾಜಕಾರಣಿಗಳಿರ್ಬೋದು, ಇಡೀ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಪ್ರಬಲ ರಾಜಕಾರಣಿಗಳು ಕಪಿಮುಷ್ಟಿಯಲ್ಲಿ ಇದ್ದಂತಹ ಒಂದು ಧರ್ಮಸ್ಥಳ ಅಂತಕ್ಕಂತಹ ಒಂದು ಏನಿದೆ ಕೇಂದ್ರ, ಅಲ್ಲಿ ಸಾಕಷ್ಟು ಅನುಮಾನಾಸ್ಪದವಾಗಿ ಕೂಡ ಆಗ್ತಾ ಇತ್ತು. ಯಾಕೆಂತಂದ್ರೆ ಎಂತಹ ಸಂದರ್ಭದಲ್ಲಿ ಬಂದರೂ ಕೂಡ ಜಯಿಸಿಕೊಳ್ಳುವಂತಹ ಸಾಮರ್ಥ್ಯ ಆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಕೆಲ ಪ್ರಭಾವಿಗಳ ಕೈಯಲ್ಲಿತ್ತು. ಸೊ ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಧರ್ಮಸ್ಥಳ ಶವಾಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ತಂಡ ರಚನೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನೂರಾರು ಶವಗಳನ್ನ ಹೂತಿಟ್ಟಿರೋದಾಗಿ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಅನಾಮಧೇಯ ವ್ಯಕ್ತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ತಂಡ ರಚನೆಯಾಗಿದ್ದು ತನಿಖೆಯನ್ನ ಮಾಡುವವರಿದ್ದಾರೆ SIT ತಂಡದ ಅಧಿಕಾರಿಗಳು. ಅದರಲ್ಲೂ ಅನೇಕ ಪ್ರಗತಿಪರರು, ಹೋರಾಟಗಾರರು ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲೇನೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯ ಸರ್ಕಾರ ಅವರ ನೇತೃತ್ವದಲ್ಲೇನೆ ತನಿಖಾ ತಂಡವನ್ನ ರಚನೆ ಮಾಡಿ ಇದೀಗ ಆದೇಶವನ್ನ ಹೊರಡಿಸಿದೆ. ಶವಾಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಸದ್ಯಕ್ಕೆ ಈ ಹೋರಾಟಗಾರರು ಹಾಗೆ ವಕೀಲರು ಏನು ಆಗ್ರಹಿಸಿದ್ರು ಆ ಆಗ್ರಹಕ್ಕೆ, ಹಾಗೆ ಮಹಿಳಾ ಆಯೋಗ ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು ಆಗ್ರಹಿಸಿತ್ತು, ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ಆ ಎಲ್ಲ ಆಗ್ರಹಕ್ಕೆ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ. ಪಾರದರ್ಶಕ ತನಿಖೆ ಆಗಬೇಕು, ಯಾವುದೇ ರೀತಿಯ ಒತ್ತಡಗಳಿಗೆ ಮಣಿಬಾರದು ಅನ್ನೋ ನಿರೀಕ್ಷೆ ಕೂಡ ಸಹಜವಾಗಿ SIT ತಂಡದ ಮೇಲಿದೆ.